ಚಕ್ಲಿ ಮಾಡುವ ವಿಧಾನ ಇಲ್ಲಿ ನೋಡಿ 3 ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಇದು ಖಾರ, ಇದು ಅವಲಕ್ಕಿ ಹಾಕಿ ಚಕ್ಲಿ ಮಾಡೋಣ, ಕ್ರಿಸ್ಪಿಯಾಗಿ ಬರ್ತದೆ. ಇಲ್ಲಿ ನೋಡಿ ಇದು ಅಜ್ವಾನ, ಓಂಕಾಳ ಅಂತಾರೆ ಇದಕ್ಕೆ. ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಅವಲಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಈಗ ನೋಡಿ ಅವಲಕ್ಕಿಯನ್ನು ಮಿಕ್ಸರಿಗೆ ನಾನು ಹಾಕ್ತಾಯಿದ್ದೀನಿ, ಅದು ಗ್ರೈಂಡ್ ಮಾಡ್ಕೊಂಡು ಬರೋದು. ಇನ್ನು ನೋಡಿ ಫೈನಾಗಿ ಪೇಸ್ಟ್ ಪುಡಿ ಮಾಡ್ಕೊಂಬಂದಿದ್ದೀನಿ. ಇನ್ನು ನೋಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಅಚ್ಕಾರ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಎಳ್ಳು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಂಕಾಳು ಹಾಕ್ತಾಯಿದ್ದೀನಿ. ಈಗ ಸರಿ ಇದನ್ನು ಹೀಗೆ ಕಳಿಸ್ತೀನಿ. ಈಗ ಎಣ್ಣೆ ಬಿಸಿ ಮಾಡಿ ಹಾಕೋಣ. ಈಗ ನೋಡಿ ನಾನು ಎಣ್ಣೆ ಬಿಸಿ ಮಾಡಿದ್ದು ಹಾಕ್ತಾಯಿದ್ದೀನಿ. ನೋಡಿ ಹಿಂಗೆ ನೊರೆ ಬರಬೇಕು. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕು. ಈಗ ನೋಡಿ ಇದನ್ನು ಸರಿ ಕಲಿಸ್ಕೊಂಡು ನೋಡಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊಂತ ಇದ್ದೀನಿ. ನೋಡಿ ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ಅದಕ್ಕೆ ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ಇಲ್ಲಿ ನೋಡಿ ಚಕ್ಕಳಿ ಒಳಕಳೆ ತೊಗೊಂಡಿದ್ದೀನಿ, ಈ ಥರ ನೋಡಿ ಚಕ್ಕಳಿ ಒಳಕಲ್ಲಿಗೆ ಈಗ ಎಣ್ಣೆ ಸಾರ್ತಾ ಇದ್ದೀನಿ. ನೋಡಿ ಈ ಥರ ಒತ್ತಿಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಇದು ಎಣ್ಣೆಯಲ್ಲಿ ಹುರಿಯುತ್ತಾರೆ. ಆಗಿದೆ ನೋಡಿ ಇದು. ಈಗ ನೋಡಿ ನೋಡಿ